ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:15 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ನಿಮಿಷ ಹಾರಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ಮದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ ಇನ್ನೊಂದು ಊರಲ್ಲಿ, ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಫ್ರೆಂಡ್ಸ್, ಎಲ್ಲರೂ ಚಾಂಪಿಯನ್ ಲೈನ್ ಪಟ್ಟಗಳಿಗೆ ವೆಯ್ಟ್ ಮಾಡ್ತಾಯಿದ್ರಿ. ಈ ವರ್ಷ ಆಲ್ಮೋಸ್ಟ್ ತುಂಬ ಪಟ್ಟ ಮಾಡಿಸಿದ್ದೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಮೇಯ್ನ್ ನಮ್ಮ ಪಟ್ಟಗಳು ತಲುಪಿಸ್ಬೇಕು, ಒಳ್ಳೊಳ್ಳೆ ಪಟ್ಟಗಳು ಕೊಡಬೇಕು, ಇಸ್ಕೊಂಡಿರೋರ ಹತ್ರ ಒಳ್ಳೆ ಲಾಂಗ್ ಟೈಮ್ ಈ ವರ್ಷ ಆಡಬೇಕು ಪಟ್ಟಗಳು ಅಂತ. ಇದೇ ನಮ್ಮ ಉದ್ದೇಶ ಇರೋದು. ಅದಕ್ಕೋಸ್ಕರ ಪ್ರತಿಯೊಂದು ಪಟ್ಟಗಳು ಏನು ನಾವು ಮಾಡಿಸ್ತಾ ಇದ್ದೀವಿ, ಪ್ರತಿಯೊಂದು ಪಟ್ಟನೂ ನಾನು ಸೇಲ್ಗೆ ಹಾಕ್ತಾಯಿದ್ದೀನಿ, ಇಸ್ಕೊಂಡವರೆಲ್ಲ ಒಳ್ಳೆ ಲಾಂಗ್ ಟೈಮ್ ಬಿಡಲಿ ಅಂತ. ಮತ್ತು ಫ್ರೆಂಡ್ಸ್, ಇನ್ನೊಂದು ವಿಷಯ ಹೇಳಬೇಕು ಅಂತ ಇದ್ದೆ. ನೀವು ಹೊಸದಾಗಿ ಹಕ್ಕಿನ ಹಾರಿಸ್ತಾ ಇದ್ದರೆ ದಯವಿಟ್ಟು ನನಗೆ ಫೋನ್ ಮಾಡಿ ಯಾವ ಟೈಪಲ್ಲಿ ಹಾರಿಸ್ಕೊಂಬರ್ಬೇಕು, ಏನೇನು ಮಾಡಬೇಕು ಅಂತ ಕೇಳಿ. ನಾನು ನಿಮಗೆ ಡೀಟೇಲಾಗೆ ಪ್ರತಿಯೊಂದು ಅಕ್ಕಿಗೂ ಏನು ಮಾಡ್ಕೊಂಬರ್ಬೇಕು, ಮೇವು ಏನು ಕೊಡಬೇಕು ತಿನ್ನೋಕ್ಕೆ, ಎಷ್ಟೊತ್ತಿಗೆ ಕೊಡಬೇಕು, ಈ ಡೀಟೇಲೆಲ್ಲ ಹೇಳ್ತೀನಿ. 10 ಮೇಲೆ ಪಟ್ಟ ಹೆಂಗೆ ಬಿಡ್ಕೊಂಬರ್ಬೇಕು, 10ಕ್ಕಿಂತ ಮುಂಚೆ ಪಟ್ಟ ಹೆಂಗೆ ಬಿಡ್ಕೊಂಬರ್ಬೇಕು, ಇದನ್ನ ಡೀಟೇಲ್ ಹೇಳ್ತೀನಿ. ಯಾಕಂದರೆ ತುಂಬ ಜನ ಹೊಸ ಶೋಕಿಯವರು ಏನು ಬಿಡ್ತಾಯಿದ್ದಾರೆ, ಬಾಜಿಗಳು ಜಾಸ್ತಿ ಮಾಡ್ಕೊಂಬಿಡ್ತಾರೆ, ಇಲ್ಲಾಂದರೆ ಹಕ್ಕಿನ ಕಳ್ಕೊತಾರೆ, ಇಲ್ಲಾಂದರೆ ಹಕ್ಕಿ ಆಡದೇ ಇರೋಂಗೆ ಮಾಡ್ಕೊತಾ ಇದ್ದಾರೆ. ಇವಾಗ ಇಬ್ಬರು ಏನು ಮಾಡಿದ್ದಾರೆ, ನಮ್ಮ ಸಬ್ಸ್ಕ್ರೈಬರನ್ನೇ, ನಮ್ಮ ಕಸ್ಟಮರನ್ನೇ, ಒಬ್ಬರು ಬಂದ್ಬಿಟ್ಟು ಬೆಳಗ್ಗೆ ಒಂದು ಸತಿ ಸಾಯಂಕಾಲ ಒಂದು ಸತಿ ಮೇವಿಡ್ತಾರೆ, ಇನ್ನೊಬ್ಬರು ಬಂದ್ಬಿಟ್ಟು 24 hours ಮೇವಿಟ್ಟಿರ್ತಾರೆ. ಅದರಿಂದ ಪ್ರಾಬ್ಲಮ್ ಏನಂದರೆ ಪಟ್ಟಗಳು ಚೆನ್ನಾಗಿ ತಿಂದು ಊದ್ಕೊಳ್ಳುತ್ತೆ, ಹಕ್ಕಿ ಆಟಕ್ಕೆ ಹೋಗಲ್ಲ. ಗಿರೇಬಾಜ್ ನಾವು ಸಾಕ್ತಿರೋದು ಒಂದು ಸತಿ ಮಾತ್ರ, ಸಂಜೆ ಒಂದು ಟೈಮ್ ಮಾತ್ರ ಊಟ ಇಡಬೇಕು. ಅದಕ್ಕೆ ದಿನ ಪೂರ್ತಿ ಊಟ ಇಡೋದು, 2 ಸತಿ ಊಟ ಕೊಡೋದು, ಹಂಗೆ ಮಾಡಿದ್ರೆ ಅಕ್ಕಿಗಳು ಆಡೋಕ್ಕೆ ಹೋಗಲ್ಲ. ಮತ್ತು ಬಾಜಿ ಹತ್ತಿದ ತಕ್ಷಣ ಏನೇನು ಮಾಡಬೇಕು ಅಂತಲೂ ಹೇಳ್ಕೊಂಬರ್ತೀನಿ. ಯಾಕಂದರೆ ತುಂಬ ಜನ ಓಡಿಸ್ಕೊಂಡು ಬಾಜಿಗಳು ಜಾಸ್ತಿ ಮಾಡಿಸ್ಕೊಂಡ್ಬಿಡ್ತಾರೆ. ಇನ್ನೂ ಸ್ವಲ್ಪ ಜನ ಹಕ್ಕಿನ ಛತ್ರಿ ಮೇಲೆ ಕೂತಿದ ತಕ್ಷಣ ಓಡಿಸೋದು ಸ್ಟಾರ್ಟ್ ಮಾಡಿ ಅವ್ರ ಮನೆ ಮೇಲೆ ಫಿನಿಶಿಂಗ್ ಮಾಡಲ್ಲ, ಅದಾದಮೇಲೆ ನೆಕ್ಸ್ಟ್ ಪಕ್ಕದ ಮನೆ ಮೇಲೆ ಫಿನಿಶಿಂಗ್ ಮಾಡುತ್ತೆ, ಹಂಗೆ ಮಾಡ್ಕೊತಾರೆ. ನಿಮಗೆ ಹಕ್ಕಿ ಹಾರಿಸ್ತಾ ಇರೋದು ಫಸ್ಟ್ ಟೈಮ್ ಅಂದರೆ ದಯವಿಟ್ಟು ಫೋನ್ ಮಾಡಿ. ಫಸ್ಟ್ ದಿನದಿಂದನೇ ನೀವು ಯಾವತ್ತು ಫಸ್ಟ್ ದಿನ ಹಾರಿಸ್ತೀರಾ ಆವತ್ತಿಂದನೇ ನನಗೆ ಫೋನ್ ಮಾಡಿ ಏನೇನು ಮಾಡಬೇಕು ಅಕ್ಕಿಗೆ ಅಂತ ನಾನು ನಿಮಗೆ ಡೀಟೇಲ್ ಹೇಳ್ಕೊಂಬರ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿಂದು ವೀಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಏನೇ ಪಾರ್ವಾಳಲ್ಲಿ ಒಂದು ತೊಂದರೆ ಅಂತ ಇದ್ದರೆ, ಹಿಂಗೆ ಏನೋ ಒಂದು ಗೊತ್ತಾಗ್ತಾಯಿಲ್ಲ ಅಂತ ಇದ್ದರೆ ದಯವಿಟ್ಟು ಫಸ್ಟ್ ನಂಗೆ ಫೋನ್ ಮಾಡಿ, ಅದಕ್ಕೇನೋ ಒಂದು ಸೊಲ್ಯೂಷನ್ ಹುಡ್ಕೋಣ. ನಿಮಗೂ ಹೆಲ್ಪ್ ಆಗುತ್ತೆ, ನಾವು ಅದ್ರ ಬಗ್ಗೆ ತಿಳ್ಕೊತೀವಿ ಅವಾಗ. ಮತ್ತು ಫ್ರೆಂಡ್ಸ್, ಸೆಕೆಂಡ್ ವಿಷಯ ಬಂದ್ಬಿಟ್ಟು ತುಂಬ ಖುಷಿಯಾಗಿದೆ. ನಾವು ಕೊಟ್ಟಿರೋ ಕಡೆ ಪಟ್ಟಗಳು ಆಲ್ಮೋಸ್ಟ್ 5 ಇಂದ 6 ಗಂಟೆ ಟೈಮಿಂಗ್ ಇವಾಗ ಬಂದಿದೆ ತುಂಬ ಜನ ಹತ್ರ. ಫ್ರೆಂಡ್ಸ್, ಇದು ನಮ್ಮದು ಆನೆಕಲ್ಲಲ್ಲಿ ಮೇಯ್ನು ಬಂದ ದೊಡ್ಡ ಜೊತೆ. ಈ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಪಟ್ಟ ಅಂತೂ ಕ್ವಾಲಿಟೀಸು ಕಂಡೀಷನ್ ಎಲ್ಲ ಸಖತ್ತಾಗಿದೆ, ಅದು ನನಗೆ ಡೀಟೇಲಾಗಿ ತೋರಿಸ್ತೀನಿ. ಫಸ್ಟು ದೊಡ್ಡಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು ಕ್ವಾಲಿಟೀಸು ಇವೆಲ್ಲ ನೋಡ್ಕೊಳ್ಳಿ. ಹೆಣ್ಣು ನೋಡ್ಬೋದು, ಬಾಲ ಫುಲ್ಲು ಚಡಿಯಾಗಿ ಎತ್ತಿಟ್ಕೊಂಡಿರುತ್ತೆ. ಹಳೆಯ ಹೆಣ್ಣು ಹಳೆಯ ಗಂಡು ಕ್ವಾಲಿಟಿ ವೈಸ್ ಎರಡೂ ಕಣ್ಣಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಪಲ್ಲಗಳು ಜಾಸ್ತಿ ಇರುತ್ತೆ. ಒಂದು ಸತಿ ಪಲ್ಲಾಗಿ ಹೋದರೆ 20 ಇಂದ 30 ನಿಮಿಷ, ಒಂದೊಂದು ಸತಿ 30 ಇಂದ 40 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಬಾಜಿನೂ ಅಷ್ಟೇ, ಮನೆ ಮೇಲೆ ಬಂದು ಛತ್ರಿ ಮೇಲೆ ಬಂದ ಮೇಲೆ ಬಾಜಿಗಳು ಮಾಡುತ್ತೆ. ಅದು ಮಾಡಿದ್ರೆ ಒಂದು 4 ರಿಂದ 5 ರಾಕೆಟ್ ಬಾಜಿ ಹೊಡೆದಂಗೆ ಮೇಲಾಗುತ್ತೆ. ಸೀದಾ ಮತ್ತೆ ಒಂದು ರೌಂಡ್ ಪಲ್ಲಾಗಿ ಹೋದರೆ 20-30 ನಿಮಿಷ ಪಲ್ಲಾಗಿ ಹೋಗ್ಬಿಡುತ್ತೆ. ನಮ್ಮದು ಮೇಯ್ನ್ ಲೈನ್ ಆನೆಕಲ್ಗಳಲ್ಲಿ ತುಂಬ ಜನ ಹತ್ರ ಅಕ್ಕಿಗಳು ಆಡಿದೆ. ಹಾರಿಸಿರೋರು ಏನು ವೀಡಿಯೋ ಕಳಿಸಿದ್ದಾರೆ, ಅವ್ರದ್ದು ವೀಡಿಯೋ ನಂದು ಯೂಟ್ಯೂಬಲ್ಲೂ ಹಾಕಿದ್ದೀನಿ, ಅಲ್ಲೂ ಡೀಟೇಲ್ಗಳಿರುತ್ತೆ. ಪ್ರತಿಯೊಂದು ಕಡೆಯೂ ಆನೆಕಲ್ಗಳು ಕೊಟ್ಟಿರೋ ಕಡೆ ಎಲ್ಲ ತುಂಬ ಲಾಂಗ್ ಟೈಮ್ ಮಾಡಿದೆ. ಬನ್ನಿ ಫ್ರೆಂಡ್ಸ್, ಈ ಜೊತೆಗೆ ಮಾಡಿಸಿರೋ ಒಂದು ಪಟ್ಟಣ ತೋರಿಸ್ತೀನಿ. 2 ಅಕ್ಕಿನೂ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಈ ಜೊತೆಗೆ ಬಂದಿರೋ ಪಟ್ಟ ಸ್ಟ್ಯಾಂಡಿಂಗ್ ಸ್ಟೈಲು ಕ್ವಾಲಿಟೀಸು ಇವೆಲ್ಲ ನೋಡ್ಬೋದು, ಸೂಪರ್ ಆಗಿರುತ್ತೆ. ಒಳ್ಳೆ ಲೆಂತ್ ಬಂದಿದೆ, ಒಳ್ಳೆ ಸೈಜ್ ಇದೆ, ಶೇಪೇ ನೋಡ್ಬೋದು, ಸೂಪರ್ ಕ್ವಾಲಿಟಿ ಶೇಪಲ್ಲಿರುತ್ತೆ. ಈ ವರ್ಷ ಟೂರ್ನಮೆಂಟ್ಗೆ ಆರಾಮಾಗಿ ಇದೇ ಪಟ್ಟನ ಬಿಡ್ಕೊಬೋದು. ಕ್ವಾಲಿಟೀಸ್ ನೋಡ್ಬೋದು, ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ, ಸಖತ್ ಚಡಿಯಾಗಿರುತ್ತೆ. ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಫಸ್ಟು ಅಪ್ಪ ಅಮ್ಮದು ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಪಟ್ಟ ನೋಡ್ಬೋದು, ಸೈಜು ಅಪ್ಪ ಅಮ್ಮಕ್ಕಿಂತ ಉದ್ದ ಇದೆ ಪಟ್ಟ. ಅದಿನ್ನೂ ಸೈಜ್ ಇನ್ನೂ ಸ್ವಲ್ಪ ಬೆಳೆಯುತ್ತೆ. ಮೋಸ್ಟ್ಲಿ ಗಂಡು ಪಟ್ಟ ಆಗ್ಬೋದು. ಬಿಡ್ಕೊಳ್ಳೋರಿಗೆ ತುಂಬಾ ಈಸಿಯಾಗೆ ಬಿಡ್ಕೊಳ್ಳೋಂಥ ಪಟ್ಟ ಇದು, ಜಾಸ್ತಿ ಕಷ್ಟ ಬೀಳಂಗೇನಿರಲ್ಲ. ಫಸ್ಟ್ ಅಪ್ಪ ಅಮ್ಮ ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ.
ಫ್ರೆಂಡ್ಸ್ ಈಗ ಜಸ್ಟ್ ಆನೆಕಲ್ ತೆಗ್ದಾರಲ್ಲ ಗಂಟು ತೋರಿಸ್ದೆ ಚಡಿ ಬಲ ಸಿಂಗಲ್ ಟೇಲು ಇಲ್ಲಿ ನೋಡ್ಬೋದು ಹಿಂಗೆ ಎತ್ತಿಟ್ಕೊಳುತ್ತೆ. ಚುಪ್ತಿರಿ ಉದ್ದಾತಿರಿ ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿರುತ್ತೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ. ಲೆಂತ್ ವೈಸು ನೋಡ್ಬೋದು ಚೆನ್ನಾಗಿರುತ್ತೆ. ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ಟೈಪಲ್ಲಿದೆ ಅಂತ. ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಖತ್ ಅಗ್ಲ ಇರುತ್ತೆ, ಹರಡ್ಕೊಂಡಿರುತ್ತೆ. ಅದಾಗಿದ ತಕ್ಷಣ ಕ್ರ್ಯಾಕ್ಸು ಹೊಡ್ಕಲು ಏನು ಸ್ಟಾರ್ಟ್ ಆಗಿದೆ. ಔಟರ್ ರಿಂಗ್ ಬ್ಲ್ಯಾಕ್ ತನಕ ಕ್ರ್ಯಾಕ್ಸು ಹೊಡ್ಕಲು ಫುಲ್ ಹರಡ್ಕೊಂಡಿರುತ್ತೆ. ಔಟ್ ರಿಂಗ್ ಬ್ಲ್ಯಾಕು ನೋಡ್ಬೋದು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ವೈಬ್ರೇಷನ್ ರೊಟೇಷನ್ ನೋಡ್ಬೋದು ಸಖತ್ತು ಜಾಸ್ತಿ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸಖತ್ತಾಗಿದೆ ಗಂಡಲ್ಲಿ. ಫ್ರೆಂಡ್ಸ್ ಈಗೇನು ಆನೆಕಲ್ ತೆಗ್ದಾರಲ್ಲ ಹೆಣ್ಣು ತೋರಿಸ್ದೆ ಸಿಂಗಲ್ ಟೇಲು ಚಡಿ ಬಲ, ಎರಡಕ್ಕಿನೂ ಚಡಿ ಬಲ. ಪಟ್ಟ ತೋರಿಸಿ ನೋಡಿ ಯಾವ ಟೈಪಲ್ಲಿ ಬಂದಿದೆ ಅಂತ. ಚುಪ್ತಿರಿ ಉದ್ದಾತಿರಿ ಗಂಡಲ್ಲಿ ವೈಬ್ರೇಷನ್ ಕಮ್ಮಿ ಇತ್ತು, ಹೆಣ್ಣಲ್ಲಿ ವೈಬ್ರೇಷನ್ನು ಮೀಡಿಯಮ್ ಆಗಿರುತ್ತೆ. ಬ್ರೀಡಿಂಗ್ ಪರ್ಪಸ್ ಅಕ್ಕಿ ಇದು ಇನ್ನೊಂದು ಸೆಟ್ಟು ಪಟ್ಟ ಮಾಡಿಸ್ತೀನಿ. ಆ್ಯಕ್ಚುಲಿ ಇನ್ನೊಂದು ಸೆಟ್ಟು ಜೊತೆ ಪಟ್ಟನ ರೆಡಿ ಇದೆ. ಈ ಜೊತೆಗೆ ಜೊತೆ ಪಟ್ಟನ ರೆಡಿ ಇದೆ. ಲೆಂತ್ ವೈಸ್ ನೋಡ್ಬೋದು ಮೀಡಿಯಮ್ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಗಂಡು ಹೆಣ್ಣು ಎರಡೂ ಬ್ರೀಡರೈಷನ್ನು ಪ್ಲಸ್ ಫ್ಲೈಯರೈಷನ್ ಎರಡೂ ತುಂಬ ಜಾಸ್ತಿ ಇರೋ ಅಕ್ಕಿಗಳು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಫುಲ್ ಹಡ್ಕೊಂಡಿರುತ್ತೆ. ಪುತ್ಲಿನ ನೋಡ್ತಾರೆ ಹೆಂಗೆ ಎಳೆದು ಬಿಡುತ್ತೆ ಅಂತ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಕ್ರ್ಯಾಕ್ಸು ಹೊಡ್ಕಲು ಅನ್ನೋದು ಕಣ್ಣು ಪೂರ್ತಿ ಏನು ತುಂಬಿಕೊಂಡಿದೆ. ಪಟ್ಟಾಲು ಅಷ್ಟೇ ಒಳ್ಳೆ ಕ್ವಾಲಿಟಿ ಬಂದಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡು ಅಕ್ಕಿಯಲ್ಲೂ ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ರಿಸಲ್ಟು ಅಷ್ಟೇ ಒಳ್ಳೆ ಲಾಂಗ್ ಟೈಮ್ ರಿಸಲ್ಟು ಈ ಜೊತೆಲಿ ಬರುತ್ತೆ. ಈಗಿನ ಮೈನ್ ಜೊತೆ ತೋರಿಸ್ದೆ ಬಂದ ಜೊತೆ ಆನೆಕಲ್ ರೇಗ್ದಾರಲ್ಲಿ. ಆ ಜೊತೆಗೆ ಬಂದಿರೋ ಪಟ್ಟ, ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಲೆಂತ್, ಶೇಪ್ ಇವೆಲ್ಲ ನೋಡ್ಬೋದು ಸೂಪರ್ ಆಗಿದೆ. ಈ ಪಟ್ಟನ ಟೂರ್ನಮೆಂಟ್ಗೆ ಯಾರೇ 5 ಗಂಟೆ ಹಾರಿಸಿದ್ರೂ ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಟೂರ್ನಮೆಂಟ್ಗೆ 5 ಗಂಟೆ ಹಾರಿಸಿದ್ರೆ ಕ್ವಾಲಿಟಿ ವೈಸು ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಒಂದು ವಾರದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಬೋದು. ಸಖತ್ ಕ್ವಾಲಿಟಿಲಿದೆ ನೋಡ್ಬೋದು. ಇಲ್ಲಿ ಸ್ಟ್ಯಾಂಡಿಂಗ್ ಸ್ಟೈಲು, ಶೇಪ್ ಎಲ್ಲ ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಮಿಸ್ ಮಾಡ್ಕೊಬೇಡಿ. ಮೇಯ್ನ್ ನಮ್ಮದು ಆನೆಕಲ್ಗಳಲ್ಲಿ ಹಕ್ಕಿಗಳಲ್ಲಿ ಪಟ್ಟಗಳು ಬೇಗ ಟೈಮಿಂಗ್ ಬಂದ್ಬಿಡುತ್ತೆ. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್ ಇವಾಗಿನ ಜಸ್ಟ್ ಆನೆಕಲ್ ತೆಗ್ದಾರಲ್ಲಿ ಪಟ್ಟ ತೋರಿಸ್ದೆ ಸಿಂಗಲ್ ಟೇಲ್ ಚಡಿ ಬಲ ಇಲ್ಲಿ ನೋಡ್ಬೋದು ಸಖತ್ತಾಗಿ ತಿಳ್ಕೊಳುತ್ತೆ. ಲೆಂತಲ್ಲೂ ಅಷ್ಟೇ ಒಳ್ಳೆ ಉದ್ದ ಇದೆ. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು ಸಖತ್ತಾಗಿದೆ. ಕೆಂಪು ಛಾಯೆ ನೋಡ್ಬೋದು. ಇಲ್ಲಿ ಏನು ಕೆಂಪು ಛಾಯೆ ಹಿಂಗೆ ಬರ್ತಾಯಿದೆ. ಇವೆಲ್ಲ ಕುರ್ಜಾದ್ಮೇಲೆ ಹೊಸ ಪುಕ್ಕ ಬಂದಾಗ ಕೆಂಪು ಛಾಯೆ ಇನ್ನೂ ಜಾಸ್ತಿ ಆಗುತ್ತೆ. ಎರಡು ಸೈಡು ತಿರಿ ಫುಲ್ ಇದೆ. ಇಲ್ಲಿ ನೋಡ್ಬೋದು. ಇಲ್ಲಿ ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು ಅಪ್ಪ ಅಮ್ಮಕ್ಕಿಂತ ಸೂಪರಾಗಿ ಬಂದಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಅಪ್ಪ ಅಮ್ಮದು ವಿಡಿಯೋ ನೋಡಿದ್ದೀರಾ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪಟ್ಟಾಗೂ ಸಖತ್ ಡಾರ್ಕ್ ಆಗಿ ಬಂದಿದೆ, ಹರಡ್ಕೊಂಡಿದೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಸೇಮ್ ಅಪ್ಪ ಅಮ್ಮ ಥರನೇ ಪುತ್ಲಿ ಪಕ್ಕದಲ್ಲಿ ಕಾರ್ಬನ್ ಶೇಡು ಸೂಪರಾಗಿ ಬಂದಿದೆ. ಈ ಪಟ್ಟಾಗೆ ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು ಸೂಪರಾಗಿ ಹಿಂಗೆ ಮಾಡ್ತಾನೆ ಇದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಸಖತ್ತಾಗಿದೆ. ಈ ವರ್ಷ ಬಿಡ್ಕೊಳ್ಳೋರ್ಗಂತೂ ಒಂದು ಒಳ್ಳೆ ಲಾಂಗ್ ಟೈಮು ಈ ಪಟ್ಟ ಮಾಡಿಕೊಡುತ್ತೆ. ಮಿಸ್ ಮಾಡ್ಕೊಬೇಡಿ. ಒಂದು ಸೂಪರ್ ಕ್ವಾಲಿಟಿಯಲ್ಲಿ ಪಟ್ಟನ ಕೊಡ್ತಾ ಇದ್ದೀನಿ ಚಾಂಪಿಯನ್ ಲೈನಲ್ಲಿ. ಒಂದು ವಾರದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಬೋದು. ರಿಂಗ್ ನಂಬರ್ 3094. ಫ್ರೆಂಡ್ಸ್ ಇದು ಗುಲ್ದಾರಲ್ಲಿ ಗಂಡು, ಕತಂಗಲ್ಲಿ ಹೆಣ್ಣು. ಹೆವಿ ಲಾಂಗ್ ಟೈಮ್ ಅಕ್ಕಿಗಳು. ಇದರಲ್ಲಿ ಪಟ್ಟಗಳು ಅಷ್ಟೇ ಸಖತ್ ಲಾಂಗ್ ಟೈಮ್ ಬರುತ್ತೆ. ಈ ಸತಿ ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ತುಂಬ ಒಳ್ಳೆ ಕ್ವಾಲಿಟಿ ಬಂದಿದೆ, ತುಂಬ ಒಳ್ಳೆ ಬಣ್ಣ ಬಂದಿದೆ. ಇನ್ನೊಂದು ಬ್ಯಾಚು ಪಟ್ಟ ಮಾಡಿಸ್ತೀನಿ. ಇದರಲ್ಲಿ ಕ್ವಾಲಿಟಿ ವೈಸು, ಕಂಡೀಷನ್ನು, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಬೋದು ಸೂಪರ್ ಕ್ವಾಲಿಟಿಲಿರುತ್ತೆ. ಗುಲ್ದಾರಲ್ಲಿ ಗಂಡು, ಕತ್ತಂಗಲ್ಲಿ ಹೆಣ್ಣು. ಫ್ರೆಂಡ್ಸ್ ಈ ಬಂದ ಜೊತೆಯಲ್ಲಿ ಮಾಡಿಸಿರೋ ಪಟ್ಟ ಬಣ್ಣ ನೋಡ್ಬೋದು ಸಖತ್ತಾಗಿ ಬಂದಿದೆ. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು ಸೂಪರ್ ಕ್ವಾಲಿಟಿಲಿ ಬಂದಿದೆ.
ಇನ್ನು ಚಿಕ್ಕ ಪಟ್ಟ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಬೋದು. ಸಖತ್ ಎಷ್ಟು ಟೈಪ್ ಕುತ್ತಿಗೆ ನಿಂತ್ಕೊಳ್ಳುತ್ತೆ. ಸೈಜು ಅಷ್ಟೇ ಸಖತ್ತಾಗಿ ಬಂದಿದೆ. ಫಸ್ಟು ದೊಡ್ಡಕ್ಕಿದು ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಸೂಪರ್ ಕ್ವಾಲಿಟಿ. ಎಷ್ಟು ಟೈಪ್ ಕುತ್ತಿಗೆ ನೋಡ್ಬೋದು, ಸಖತ್ತಾಗಿದೆ. ಕ್ವಾಲಿಟಿ ವೈಸ್ ಅಂತೂ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಗುಲ್ದಾರಲ್ಲಿ ಗಂಟು ತೋರಿಸ್ದೆ. ಸಿಂಗಲ್ ಟೈಲು ಚಡಿ ಬಾಲ, ಚುಪ್ತಿರಿ ಉದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಸಖತ್ತಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು, ಹೆವಿ ವೈಬ್ರೇಷನ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹೆವಿ ವೈಬ್ರೇಷನ್ ಇರುತ್ತೆ. ಎರಡು ಸೈಡು ಲಾಲ್ ಕಟ್ ನೋಡ್ಬೋದು, ಸಖತ್ತಾಗಿರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಕೆಂಪು ಕುತ್ತಿಗೆ ಇವೆಲ್ಲ ನೋಡ್ಬೋದು, ಸೂಪರ್ ಆಗಿರುತ್ತೆ. ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣ ನೋಡ್ಕೊಳ್ಳಿ ಫ್ರೆಂಡ್ಸ್, ಹೆಂಗೆ ಅಗ್ಲ ಎತ್ತಿಡ್ಕೊಂಡಿರುತ್ತೆ ಅಂತ. ಫುಲ್ಲು ಬಾದಾಮಿ ಶೇಡ್ ಕಣ್ಣಲ್ಲಿ ಹಕ್ಕಿ ಇದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಆ ನಾರಿ ಅನ್ನೋದು ಒಂದು ಚುಕ್ಕೆನೂ ಇರಲ್ಲ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಅಲ್ಟಿಮೇಟ್ ಆಗಿರುತ್ತೆ. ಒಳ್ಳೆ ಲಾಂಗ್ ಟೈಮು ರಿಸಲ್ಟ್ ಕೊಟ್ಟಿರೋ ಅಕ್ಕಿಗಳಿವು. ಈ ಗಂಡು ಅಷ್ಟೇ ಸಖತ್ತು ಲಾಂಗ್ ಟೈಮ್ ಮಾಡಿರೋ ಗಂಡಿದು ಫ್ರೆಂಡ್ಸ್. ಯಾವ ಟೈಪಲ್ಲಿ ಜೊತೆ ಮಾಡಿದ್ದೀವಿ ನೋಡಿ. ಸಿಂಗಲ್ ಟೈಲು, ಕತಂಗಲ್ ಹೆಣ್ಣು, ಚುಪ್ತಿರಿ ಉದಾತಿರಿ, ವೈಬ್ರೇಷನ್ ಇದ್ದಲ್ಲಿ ಮೀಡಿಯಮು. ಇದಕ್ಕೂ ತಿರಿ ಹೊಡೆದಿಲ್ಲ, ತಿರಿ ಹೊಡಿಬೇಕು. ಇದರಲ್ಲಿ ಇನ್ನೊಂದು ಸೆಟ್ಟು ಪಟ ಮಾಡಿಸ್ತೀನಿ. ಲೆಂತ್ ವೈಸ್ ನೋಡ್ಬೋದು, ಚಡಿ ಶೇಪಲ್ಲಿರುತ್ತೆ. ಅಗ್ಲ ಎದೆ ಇರುತ್ತೆ. ಗಂಡು ಹೆಣ್ಣು ಎರಡೂ ಉದ್ದ ಚೆನ್ನಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಂಡು ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇತ್ತು, ಹೆಣ್ಣು ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪುತ್ಲಿನ ನೋಡ್ಬೋದು, ಹೆಂಗೆ ಎಳೆದು ಬಿಡ್ತಾ ಇದೆ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಕೊಳ್ಳಿ, ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು, ಒಡಕ್ಲು ಅನ್ನೋದು ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಹೆವಿ ಆಗಿದೆ ಈ ಹೆಣ್ಣಲ್ಲಿ ಫ್ರೆಂಡ್ಸ್. ಈಗ ಏನು ಗುಲ್ದಾರ್ ಕತ್ತಂಗ್ ಬಂದ ಜೊತೆ ತೋರಿಸ್ತೆ, ಆ ಜೊತೆಲಿ ಬಂದಿರೋ ಪಟ್ಟ ಬಣ್ಣನ ನೋಡ್ಬೋದು. ಕೆಂಪು ಬಣ್ಣ ಚೆನ್ನಾಗಿ ಬಂದಿದೆ. ಅದೆಲ್ಲ ಕುರ್ಜಾಗ್ಮೇಲೆ ಇನ್ನು ಬಣ್ಣ ಚೇಂಜ್ ಆಗುತ್ತೆ. ಎಸ್ ಟೈಪ್ ಕುತ್ತಿಗೆ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ, ಸಖತ್ ಚಡಿಯಾಗಿರುತ್ತೆ. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ 5 ಗಂಟೆ ಆರಿಸಿದ್ರೂ ಸಾಕು. ಇದೇ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟಿ ವೈಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಸೂಪರ್ ಚಡಿಯಾಗಿರುತ್ತೆ ಪಟ್ಟ ಇದು ಫ್ರೆಂಡ್ಸ್. ಈಗೇನು ಜಸ್ಟ್ ಪಟ್ಟ ತೋರಿಸ್ದೆ. ಸಿಂಗಲ್ ಟೈಲ್ ಚಡಿ ಬಾಲ, ಚುಪ್ತಿರಿ ಉದಾತಿರಿ, ಒಂದೇ ಕಲ್ಲಿ ಪಟ್ಟ, ಲಾಲ್ ಕಟ್ಟು ನೋಡ್ಬೋದು, ಸೂಪರಾಗಿ ಬಂದಿದೆ. ತಿರಿಗಳು ನೋಡ್ಬೋದು, ಫುಲ್ ಇದೆ. ಎರಡು ಸೈಡು ತಿರಿ ಫುಲ್ ಇದೆ. 10 ದಿನದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಬೋದು. ಲೆಂತ್ ವೈಸು ನೋಡ್ಬೋದು, ಚೆನ್ನಾಗಿ ಬಂದಿದೆ. ಅಗ್ಲ ಎದೆ ಇದೆ. ಬಣ್ಣ ನೋಡ್ಕೊಳ್ಳಿ, ಈ ಬಣ್ಣ ಇನ್ನೂ ಚೇಂಜಸ್ ಬರುತ್ತೆ. ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ. ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳೋ ಪಟ್ಟ ಇದು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಹರಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಸೇಮ್ ಅದು ತಾಯಿ ಥರನೇ ಕುತ್ತಿನ ನೋಡ್ಬೋದು, ಎಳೆದು ಬಿಡ್ತಾ ಇರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು, ಸಖತ್ತಾಗಿ ಮಾಡುತ್ತೆ ಕಣ್ಣಲ್ಲಿ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಪಟ್ಟ ಅಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ವಯಸ್ಸಾಗ್ತಾರಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಸಖತ್ತು ಚೇಂಜಸ್ ಬರುತ್ತೆ. ರಿಂಗ್ ನಂಬರ್ 2420 ಫ್ರೆಂಡ್ಸ್. ಇದು ಚಿಕ್ಕದುಮಲ್ಲಿ ಬಂದ ಜೊತೆ. ಲಾಸ್ಟ್ ಟೈಮು ಈ ಜೊತೆಲಿ ಅಕ್ಕಿ ಕೊಟ್ಟಿದ್ದೀನಿ. ಹೋದ ವರ್ಷವೂ ಒಳ್ಳೆ ಲಾಂಗ್ ಟೈಮ್ ಮಾಡಿದೆ, ಜೊತೆಲಿ ಅಕ್ಕಿ ಕೊಟ್ಟಿದ್ದು. ಈ ವರ್ಷ ಅಲ್ಲಿ 2 ಬ್ಯಾಚ್ ಕೊಟ್ಟಿದ್ದೀನಿ. ಇವತ್ತು 3ನೇ ಬ್ಯಾಚ್ದು ವೀಡಿಯೋ ಮಾಡ್ತಾಯಿದ್ದೀನಿ. 2 ಅಕ್ಕಿನೂ ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ನೋಡ್ಬೋದು. ಗಂಡಕ್ಕಿಂತ ಹೆಣ್ಣು ಸಖತ್ ಉದ್ದ ಇರುತ್ತೆ. ಆದರೆ ಗಂಡು ಉದ್ದ ಇದೆ, ಹೆಣ್ಣು ಉದ್ದ ಜಾಸ್ತಿ ಇರುತ್ತೆ. ಗಂಡು ಉದ್ದನೇ ಇದೆ. ನಾರ್ಮಲ್ ಹೆಣ್ಣುಗಳಿಗಿಂತ ಹೆಣ್ಣು ಉದ್ದ ಜಾಸ್ತಿ ಇದೆ. 2 ಅಕ್ಕಿನೂ ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ಈ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಟಾಪ್ ಕ್ವಾಲಿಟಿಯಲ್ಲಿ ಬಂದಿದೆ ಪಟ್ಟ. ಫಸ್ಟು ಅಪ್ಪ ಅಮ್ಮ ನೋಡ್ಕೊಳ್ಳಿ, ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ಎಲ್ಲ ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಜಾತಿ ಇವು. ಇವಲ್ಲೇನೆಂದರೆ ಹೆಣ್ಣುಗಳು ಎರ್ರಾಬಿರಿ ಲಾಂಗ್ ಟೈಮ್ ಮಾಡುತ್ತೆ, ಗಂಡುಗಳು ಎರ್ರಾಬಿರಿ ಲಾಂಗ್ ಟೈಮ್ ಮಾಡುತ್ತೆ. ಕ್ವಾಲಿಟಿ ವೈಸು ಕಂಡೀಷನ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಈ ಜೊತೆಲಿ ಮಾಡಿಸಿರೋ ಸಿಂಗಲ್ ಪಟ್ಟ. ಸೇಮ್ ಬಣ್ಣ ಬಂದ್ಬಿಟ್ಟು ಅದು ಅಪ್ಪ ಥರ ಹೋಗಿದೆ. ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಎಲ್ಲ ತಾಯಿ ಮೇಲೆ ಹೋಗಿದೆ. ಕ್ವಾಲಿಟಿ ವೈಸ್ ನೋಡ್ಬೋದು. 2 ಅಕ್ಕಿನೂ ಸೂಪರ್ ಆಗಿರುತ್ತೆ. ಅಕ್ಕಪಕ್ಕ ನಿಲ್ಲಿಸ್ಬಿಟ್ರೆ ನೋಡಿ, ಸೇಮ್ ಡಿಟ್ ಕಾಣುತ್ತೆ. ಎಸ್ ಟೈಪ್ ಕುತ್ತಿಗೆ ನೋಡ್ಬೋದು. ಇನ್ನು ಪಟ್ಟ ಅಲ್ಲಿ ಸಖತ್ ಎಸ್ ಟೈಪ್ ಕುತ್ತಿಗೆ ಇಟ್ಕೊಂಡಿದೆ. ಏನಂದರೆ ಗಂಡು ಬಿಟ್ಟಂಗೆ ಸ್ವಲ್ಪ ರ್ಯಾಶ್ ಆಗ್ತಾಯಿದೆ.
ಹಾಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ, ಸೂಪರ್ ಕ್ವಾಲಿಟಿಲಿರುತ್ತೆ ಪಟ್ಟ. ಬಣ್ಣ ಬಂದ್ಬಿಟ್ಟು ಸೇಮ್ ಅಪ್ಪ ಮೇಲೆ ಹೋಗಿದೆ. ಈ ಪಟ್ಟನೂ ಅಷ್ಟೇ, ಯಾರೇ ಟೂರ್ನಮೆಂಟ್ಗೆ 5 ಗಂಟೆ ಆರಿಸಿದ್ರೂ ಸಾಕು. ಇದೇ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ನಮ್ಮ ಕಡೆಯಿಂದ ಗಿಫ್ಟಾಗಿ ಇನ್ನೊಂದು ಪಟ್ಟನ ಕೊಡ್ತೀವಿ. 5 ಗಂಟೆ ಟೂರ್ನಮೆಂಟ್ಗೆ ಆರಿಸಿದವ್ರಿಗೆ ಇವಾಗ ಕೊಡ್ತಾರ ಪಟ್ಟಗಳು ಯಾವುದೇ ಪಟ್ಟ ಇರಲಿ ಫ್ರೆಂಡ್ಸ್, ಟೂರ್ನಮೆಂಟ್ಗೆ ಆರಾಮಾಗಿ ನಾನು ಹೇಳ್ತಿರೋ ಟೈಮ್ ಅಂದ್ಬಿಟ್ಟು ನೀವು ಕಷ್ಟ ಬೀಳದೇ ಇರೋಂಗೆ 5 ಗಂಟೆ ಅನ್ನೋದು ಕಷ್ಟ ಬೀಳದೇ ಇರೋಂಗೆ ಆಡಿಸ್ಬೋದು. ಫಸ್ಟು ಅಪ್ಪ ಅಮ್ಮದು ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟ ಅದು ಡೀಟೇಲ್ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಚಿಕ್ಕದು ಮಾಲ್ ಗಂಟು ತೋರಿಸ್ತೆ. ಸಿಂಗಲ್ ಟೇಲು, ಚಡಿ ಬಾಲ, ಚುಪ್ತಿರಿ ಉದ್ದಾತಿರಿ, ವೈಬ್ರೇಷನ್ ನೋಡ್ಬೋದು. ಹಿಂಗೆ ವೈಬ್ರೇಷನ್ನು ಮೀಡಿಯಮ್ ಆಗಿರುತ್ತೆ. ತಿರಿಗಳು ಹೊಡೆದಿಲ್ಲ, ತಿರಿಗಳು ಹೊಡಿಬೇಕು. ಲಾಲ್ ಕಟ್ ಅನ್ನೋದು ಲೈಟಾಗಿರುತ್ತೆ. ಲೆಂತ್ ವೈಸ್ ಆಗಲಿ, ಅಗ್ಲ ಎದೆ ಆಗಲಿ, ಇವೆಲ್ಲ ನೋಡ್ಬೋದು ಸಖತ್ತಾಗಿರುತ್ತೆ. ಚಡಿ ಶೇಪಲ್ಲಿರುತ್ತೆ. ಇನ್ನೊಂದು ನೋಡಿ, ಇಲ್ಲಿ ಗುಂಡು ತಲೆ, ಗಿಡ್ಡಿ ಚೊಂಚು, ಫುಲ್ಲು ಬಾದಾಮಿ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಹೆವಿ ಬಾದಾಮಿ ಕಣ್ಣು ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಖತ್ ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಬಾದಾಮಿ ಶೇಡ್ ಕಣ್ಣಲ್ಲಿ ನೋಡ್ಬೋದು. ಕ್ರ್ಯಾಕ್ಸು, ಒಡಕ್ಲ ಅನ್ನೋದು ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಹಿಂಗೆ ಕಣ್ಣಲ್ಲಿ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಹೆವಿ ಆಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಟಾಪ್ ಆಗಿದೆ. ಇದು ಗಂಡಿನ ಕಣ್ಣು ಫ್ರೆಂಡ್ಸ್. ಜಸ್ಟ್ ಇವಾಗ ಏನು ಚಿಕ್ಕದು ಮಾಲ್ ಎಂಟು ತೋರಿಸ್ದೆ. ಸಿಂಗಲ್ ಟೇಲು, ಚಡಿ ಬಾಲ, ಚುಪ್ತಿರಿ ಉದ್ದಾತಿರಿ, ಇದರಲ್ಲಿ ಲಾಲ್ ಕಟ್ ಅನ್ನೋದಿಲ್ಲ. ವೈಬ್ರೇಷನ್ ನೋಡ್ಬೋದು, ಸೂಪರ್ ವೈಬ್ರೇಷನ್ ಇರುತ್ತೆ. ಮತ್ತು ಇದು ಮಾಲಿ 3ನೇ ಕಟ್ಟು ಬಂದಿದೆ ನೋಡ್ಬೋದು. ಇಲ್ಲಿ 3ನೇ ಕಟ್ಟು ಬಂದಿದೆ. 2 ಸೈಡು ತಿರಿ ಹೊಡಿಬೇಕಿನ್ನು ಹೊಡೆದಿಲ್ಲ. ಲೆಂತ್ ವೈಸು ಚಡಿ ಶೇಪು, ಅಗ್ಲ ಇದೆ. ಗಂಡಕ್ಕಿಂತ ಉದ್ದ ಇರತ್ತೆ ಇದು. ಗಂಡು ಇದಕ್ಕಿಂತ ಸ್ವಲ್ಪ ಚಿಕ್ಕದಿರುತ್ತೆ, ಆದರೆ ಗಂಡಕ್ಕಿಂತ ಸಖತ್ ಉದ್ದ ಇರತ್ತೆ ಇದು. ಅಗ್ಲ ಎದೆ ನೋಡ್ಬೋದು. ಫುಲ್ ನನ್ನ ಕೈಗೆ ಹೆಂಗೆ ತುಂಬಿಕೊಂಡಿದೆ ಎದೆ ಅಂತ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣು ನೋಡಿ ಫ್ರೆಂಡ್ಸ್ ಹೆಂಗೆ ಮ್ಯಾಚ್ ಮಾಡಿದ್ದೀವಿ ಅಂತ. ಗಂಡಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಜಾಸ್ತಿ ಇತ್ತು. ಹೆಣ್ಣಲ್ಲಿ ಹಾರಿಸ್ಕೊಳ್ಳೋ ಅಂಥ ಕಣ್ಣು ತುಂಬ ಜಾಸ್ತಿ ಇದೆ. ಎರಡೂ ಗೋಲ್ಡ್ ಶೇಡು, ಬಾದಾಮಿ ಶೇಡ್ ಕಣ್ಣಲ್ಲಿ ಮ್ಯಾಚ್ ಮಾಡಿರೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಲೈಟಾಗಿ ಹಡ್ಕೊಂಡಿರುತ್ತೆ, ಬ್ಲೂಯಿಶ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು, ಒಡಕ್ಲ ಅನ್ನೋದು ಕಣ್ಣಲ್ಲಿ ಫುಲ್ಲು ತುಂಬಿಕೊಂಡಿರುತ್ತೆ. ಫುಲ್ಲು ಬಾದಾಮಿ ಶೇಡ್ ಕಣ್ಣಲ್ಲಿ ಮ್ಯಾಚ್ ಮಾಡಿರೋದು. ಗಂಡು ಹೆಣ್ಣು ಎರಡೂ ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟಾನು ಅಷ್ಟೇ ಒಳ್ಳೆ ಲಾಂಗ್ ಟೈಮ್ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಪಟ್ಟ ತೋರಿಸ್ದೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಎಷ್ಟು ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು. ಸೂಪರ್ ಚಡಿಯಾಗಿರುತ್ತೆ. ಲೆಂತು ಅಷ್ಟೇ ಒಳ್ಳೆ ಲೆಂತ್ ಬರ್ತಾ ಇದೆ. ಎಷ್ಟು ಟೈಪ್ ಕುತ್ತಿಗೆ ನೋಡ್ಬೋದು. ಫುಲ್ಲು ಚಡಿಯಾಗಿರುತ್ತೆ. ಈ ಪಟ್ಟನ ಯಾರೇ ಟೂರ್ನಮೆಂಟ್ಗೆ 5 ಗಂಟೆ ಆರಿಸಿದ್ರೇನು ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಚಿಕ್ಕದು ಮಾಲಿ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗೇನು ಜಸ್ಟ್ ಚಿಕ್ಕದು ಮಾಲ್ ಪಟ್ಟ ತೋರಿಸ್ತೆ. ಸಿಂಗಲ್ ಟೇಲು, ಚಡಿ ಬಲ ಬರುತ್ತೆ. ಚುಪ್ತಿರಿ ಉದ್ದಾತಿರಿ, ಇನ್ನು ತಿರಿಗಳು ಅಷ್ಟೇ ಫುಲ್ ಕಂಪ್ಲೀಟಾಗಿ ಬಂದಿಲ್ಲ. 1ನೇ ಕಲ್ಲಿಂದ 2ನೇ ಕಲ್ಲಿ ಪಟ್ಟ ಇದು. 15 ದಿನದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಬೋದು. ಒಳ್ಳೆ ಲಾಂಗ್ ಟೈಮ್ ರಿಸಲ್ಟ್ ಈ ಪಟ್ಟ ನಿಮಗೆ ಕೊಡುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಲೆಂತ್ ಇವಾಗಲೇ ನೋಡ್ಬೋದು ಸಖತ್ ಉದ್ದ ಇದೆ. ಇನ್ನೂ ಉದ್ದ ಆಗತ್ತೆ ಪಟ್ಟ ಇದು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್, ಸಖತ್ ಅಗ್ಲ ತಿಳ್ಕೊಂಡಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಅಷ್ಟೇ ಡಾರ್ಕ್ ಆಗಿದೆ, ಅಗ್ಲ ಇದೆ, ಎದ್ದಿ ಕಾಣುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಸೂಪರಾಗಿ ಮಾಡ್ತಾ ಇದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಪಟ್ಟ ಅಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಬಿಡ್ಕೊಳ್ಳೋರ್ಗಂತೂ ಈ ವರ್ಷ ಒಳ್ಳೆ ಲಾಂಗ್ ಟೈಮ್ ರಿಸಲ್ಟು ಈ ಪಟ್ಟ ಮಾಡಿಕೊಡುತ್ತೆ. ರಿಂಗ್ ನಂಬರ್ 2427 ಫ್ರೆಂಡ್ಸ್. ಇದು ನಮ್ಮ ಚಾಂಪಿಯನ್ ಲೈನಲ್ಲಿ ಮಕ್ಷಿಯಲ್ಲಿ ಗಂಡು, ಕವ್ವಾ ಗುಲ್ದಾರಲ್ಲಿ ಹೆಣ್ಣು. ಈ ಬಂದ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಸೂಪರ್ ಕ್ವಾಲಿಟಿಲಿ ಬಂದಿದೆ, ತುಂಬ ಟಾಪ್ ಆಗಿದೆ. ಫಸ್ಟು 2 ಅಕ್ಕಿನೂ ಕ್ವಾಲಿಟೀಸು, ಕಂಡೀಷನ್ ನೋಡ್ಕೊಳ್ಳಿ. ಈ ಜೊತೆಗೆ ಪಟ್ಟಗಳು ಒಂದು 4 ಕಲ್ಲಿ 5ನೇ ಕಲ್ಲಿ ಹಿಂಗೆ ಬಿಡ್ಕೊಂಬನ್ನಿ. ಬೇಗ ಟೈಮಿಂಗ್ ಬರುತ್ತೆ. ಒಂದು 7ನೇ ಕಲ್ಲಿ ಅಷ್ಟೇ ಅಲ್ಲೆಲ್ಲ ಒಳ್ಳೆ ಲಾಂಗ್ ಟೈಮ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇವಲ್ಲಿ ಹೆಂಗೆ ಅಂದರೆ ಬಾಜಿ ಹತ್ತಿದ ದಿನದಿಂದ ಗಟ್ಟಿ ಬಾಜಿ ಯಾವತ್ತು ಮಾಡುತ್ತೆ ಅವತ್ತಿಂದ ಆಟೋಮೆಟಿಕ್ಕಾಗಿ ಟೈಮು ರೈಸ್ ಆಗ್ಬಿಡುತ್ತೆ. ಇವಾಗ ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಗಂಟೆ 3/4 ಗಂಟೆ ಹಿಂಗೆ ಆಡ್ಕೊಂಬಂದರೆ ಪಟ್ಟ ಗಟ್ಟಿ ಬಾಜಿ ಹತ್ತಿದ ದಿವಸದಿಂದನೇ ಲಾಂಗ್ ಟೈಮು ಮಾಡಿಬಿಡುತ್ತೆ.
ಆವಾಗ ಕಂಪ್ಲೀಟಾಗೆ ಸಂಜೆ ಉಡಾನ್ ನಿಲ್ಲಿಸ್ಬಿಡಿ. ಯಾಕಂದರೆ ಪ್ರತಿಯೊಂದು ಪಟ್ಟನೂ ಬೆಳಗ್ಗೆ ಒಂದು ಉಡಾನು ಸಂಜೆ ಒಂದು ಉಡಾನು ಹಿಂಗೆ ಮಾಡ್ಕೊಂಬನ್ನಿ. ಯಾವಾಗ ಟೈಮಿಂಗ್ ರೈಸ್ ಹಾಕ್ಕೊಂಬರುತ್ತೆ ಸಂಜೆ ಉಡಾನ್ನ ನಿಲ್ಲಿಸ್ಬಿಡಿ. ಸಂಜೆ ಉಡಾನ್ನ ಮಾಡ್ಕೊಂಡು ಹೋದರೆ ಅಕ್ಕಿಗಳು ಕತ್ಲಾಗೋಗ್ಬಿಡುತ್ತೆ. ಬೆಳಗ್ಗೆ ಉಡಾನ್ ಮಾತ್ರ ಮಾಡಿ. ಆವಾಗ ಕ್ವಾಲಿಟೀಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು. ಕವಾಲಿ ಗುಲ್ದಾರಲ್ಲಿ ಹೆಣ್ಣು, ಮಕ್ಷಿಯಲ್ಲಿ ಗಂಡು. ಈ ಬಂದ ಜೊತೆಗೆ ಬಂದಿರೋ ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಪಟ್ಟ ಕ್ವಾಲಿಟೀಸು, ಕಂಡೀಷನ್ನು, ಶೇಪು ಇವೆಲ್ಲ ನೋಡ್ಬೋದು. ಸೂಪರಾಗಿದೆ. ಫುಲ್ಲು ಗುಲ್ದಾರ್ ಬಣ್ಣ ಥರ ಬಂದಿದೆ ಪಟ್ಟ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು. ಸಖತ್ ಚಡಿಯಾಗಿರುತ್ತೆ. ಎಸ್ ಟೈಪ್ ಕುತ್ತಿಗೆ ನಿಂತ್ಕೊಳ್ಳುತ್ತೆ. ಫಸ್ಟು ಅಪ್ಪ ಅಮ್ಮದು ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟ ಅದು ಡೀಟೇಲ್ ತೋರಿಸ್ತೀನಿ. ಫ್ರೆಂಡ್ಸ್ ಈಗಿನ ಜಸ್ಟ್ ಮಕ್ಷಿಯಲ್ಲಿ ಗಂಟು ತೋರಿಸ್ದೆ. ಚಡಿ ಬಾಲ, ಸಿಂಗಲ್ ಟೇಲು, ಚುಪ್ತಿರಿ, ಉದ್ದಾತಿರಿ, ಲಾಲ್ಕಟ್ಟು ನೋಡ್ಬೋದು. ಚೆನ್ನಾಗಿರುತ್ತೆ. ವೈಬ್ರೇಷನ್ನು ಮೀಡಿಯಮ್ ಆಗಿರುತ್ತೆ. ಸಖತ್ತು ಲಾಂಗ್ ಟೈಮ್ ಮಾಡಿರೋ ಅಕ್ಕಿ ಇದು. 2 ಸೈಡು ತಿರಿ ಹೊಡೆದಿಲ್ಲ, ತಿರಿ ಹೊಡಿಬೇಕು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹರ್ಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಏನಿದೆ ಸ್ಟಾರ್ಟ್ ಆಗಿದೆ. ವಯಸ್ಸಾಗ್ತಾರಂಗೆ ಪ್ರತಿ ವರ್ಷ ಕ್ರ್ಯಾಕ್ಸು ಒಡಕ್ಲು ಇದರಲ್ಲಿ ಜಾಸ್ತಿ ಹಾಕ್ಕೊಂಬರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ತುಂಬ ಟಾಪ್ ಆಗಿದೆ. ಇದು ದೊಡ್ಡ ಗಂಡಿದ್ದ ಕಣ್ಣು ಫ್ರೆಂಡ್ಸ್. ಅದಕ್ಕೆ ಮ್ಯಾಚ್ ಮಾಡಿರೋ ಕವಾ ಗುಲ್ದಾರಲ್ಲಿ ಹೆಣ್ಣು. ಬಾಲ ಅಗ್ಲ ಇದೆ, ಯಾಕಂದರೆ ಮೊಟ್ಟೆಗೆ ಬಂದುಬಿಟ್ಟಿದೆ ಅಕ್ಕಿ. ಜಾಸ್ತಿ ಪ್ರೆಷರ್ ಕೊಡೋಕ್ಕಾಗಲ್ಲ. ಶುಕ್ತಿರಿ, ಉದ್ದಾತಿರಿ, ಲಾಲ್ ಕಟ್ ನೋಡ್ಬೋದು. ಹೆವಿಯಾಗಿರುತ್ತೆ. ವೈಬ್ರೇಷನ್ನು ಮೀಡಿಯಮ್ ಆಗಿರುತ್ತೆ. ಇದಕ್ಕೂ 2 ಸೈಡು ತಿರಿ ಫುಲ್ ಇದೆ. ತಿರಿ ಎಲ್ಲ ಹೊಡಿಬೇಕು. ಲೆಂತ್ ವೈಸು ಗಂಡು ಹೆಣ್ಣು ಎರಡೂ ಮೀಡಿಯಮ್ ಲೆಂತಲ್ಲಿರುತ್ತೆ. ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಬಾದಾಮಿ ಶೇಡ್ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗಂಡು ಬ್ರೀಡರೇಷನ್ ಜಾಸ್ತಿ ಇತ್ತು, ಹೆಣ್ಣು ಫ್ಲೈಯರೇಷನ್ ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ಒಳ್ಳೆ ಲಾಂಗ್ ಟೈಮ್ ಪರ್ಫಾರ್ಮೆನ್ಸು ಈ ಬಂದ ಜೊತೆಗೆ ಬರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಲೈಟಾಗಿರುತ್ತೆ. ಕ್ರ್ಯಾಕ್ಸ್ ಹೊಡಕ್ಲು ಅನ್ನೋದು ಔಟ್ ರಿಂಗ್ ಹತ್ರ ಮಾತ್ರ ಹರ್ಡ್ಕೊಂಡಿರುತ್ತೆ. ಔಟ್ ರಿಂಗ್ ಬ್ಲ್ಯಾಕು ನೋಡ್ಬೋದು. ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. 2 ಅಕ್ಕಿಯಲ್ಲೂ ಒಂದು ಚುಕ್ಕೆನೂ ಅನಾರಿ ಅನ್ನೋದಿರಲ್ಲ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ಒಳ್ಳೆ ಲಾಂಗ್ ಟೈಮ್ ರಿಸಲ್ಟು ಈ ಜೊತೆಗಿದೆ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಮೇನ್ ಬಂದ ಜೊತೆ ತೋರಿಸ್ದೆ, ಆ ಜೊತೆಲಿ ಬಿಚ್ಕೊಂಡ್ರೆ ಪಟ್ಟ ಇದು. ಪಟ್ಟ ಕ್ವಾಲಿಟೀಸ್ ಬಂದ್ಬಿಟ್ಟು ಕವ್ವಾ ಗುಲ್ದಾರ್ಗಳಲ್ಲಿ ಕ್ವಾಲಿಟೀಸು ಜಾಸ್ತಿ ಹೇಳ್ಕೊಂಬಂದಿದೆ. ಹಳೆಲೇನು ಬಣ್ಣ ತುಂಬ ಚೆನ್ನಾಗಿ ಹೇಳ್ಕೊಂಬಂದಿದೆ. ಮೈ ಮೇಲೂ ನೋಡ್ಬೋದು ಕೆಂಪು ಛಾಯೆ ಎಲ್ಲ ಸಖತ್ತಾಗಿದೆ. ಗರಿಗಳಲ್ಲಿ ಲಾಲ್ ಕಟ್ ಅನ್ನೋದು ತುಂಬಾ ಡಾರ್ಕ್ ಆಗಿದೆ. ಇನ್ನು ಪಟ್ಟ ಗರಿಗಳು ಆದರೆ ಗರಿಗಳಲ್ಲಿ ಲಾಲ್ ಕಟ್ ಬಂದ್ಬಿಟ್ಟು ಸಖತ್ ಡಾರ್ಕ್ ಆಗಿದೆ. ಇನ್ನು ಅದು ಒಂದು ಕುರ್ಜಾಗಿ ಹೊಸ ಪುಕ್ಕ ಬಂದಾಗ ಇನ್ನೂ ಗರಿಗಳು ಲಾಲ್ ಕಟ್ಟು ತುಂಬ ಜಾಸ್ತಿ ಆಗ್ಬಿಡುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಯಾರೇ ಈ ಪಟ್ಟನ 5 ಅವರ್ ಟೂರ್ನಮೆಂಟ್ಗೆ ಆರಿಸಿದ್ರೆ ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಕೊಡ್ತೀವಿ. ನೋಡ್ಬೋದು ಫುಲ್ಲು ಚಡಿಯಾಗೆ ಎಸ್ ಟೈಪ್ ಕುತ್ತಿಗೆ ನಿಂತ್ಕೊಳ್ಳುತ್ತೆ ಪಟ್ಟ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಒಂದು ವಾರದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಬೋದು. ಬೇಗ ಟೈಮಿಂಗ್ ಬರೋ ಲೈನ್ ಇದು, ಮಿಸ್ ಮಾಡ್ಕೊಂಬಿಡಿ. ಈ ವರ್ಷ ಸೀಸನ್ಗೆ ಆರಾಮಾಗಿ ನೀವು ಈ ಪಟ್ಟಾಲಿ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡ್ಕೊಬೋದು. ಫ್ರೆಂಡ್ಸ್ ಈಗೇನು ಜಸ್ಟ್ ಪಟ್ಟ ತೋರಿಸ್ದೆ. ಸಿಂಗಲ್ ಟೇಲು, ಚಡಿ ಬಾಲ, ಶುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ ನೋಡ್ಬೋದು. ಸಖತ್ ಲಾಲ್ ಕಟ್ ಇರುತ್ತೆ. ಇನ್ನು ಇದು ಗರಿಗಳು ಉದ್ರಿ ಹೊಸ ಗರಿ ಬಂದಂಗೆ ಲಾಲ್ ಕಟ್ ಅನ್ನೋದು ಇನ್ನೂ ಡಾರ್ಕ್ ಆಗುತ್ತೆ. 2 ಸೈಡು ತಿರಿ ಫುಲ್ ಇದೆ. ಒಂದು ವಾರದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಬೋದು. ಲೆಂತ್ ವೈಸು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿ ಬಂದಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಚೆನ್ನಾಗಿ ಹರಡ್ಕೊಂಡಿದೆ. ವೈಬ್ರೇಷನ್, ರೊಟೇಷನ್ ನೋಡ್ಬೋದು. ಹಿಂಗೆ ಮಾಡ್ತಾನೆ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಹಾರಿಸ್ಕೊಳ್ಳೋ ಕಣ್ಣು, ಜಾತಿ ಮಾಡ್ಕೊಳ್ಳೋ ಕಣ್ಣು ಎರಡೂ ಚೆನ್ನಾಗಿದೆ. ಬಿಡ್ಕೊಳ್ಳೋರಿಗೆ ಈ ವರ್ಷಕ್ಕೆ ಒಂದು ಒಳ್ಳೆಯ ಲಾಂಗ್ ಟೈಮ್ ಪರ್ಫಾರ್ಮೆನ್ಸು ಈ ಪಟ್ಟ ಮಾಡಿಕೊಡುತ್ತೆ. ಮಿಸ್ ಮಾಡ್ಕೊಂಬೇಡಿ. ಬೆಸ್ಟ್ ಕ್ವಾಲಿಟಿಯಲ್ಲಿ ಪಟ್ಟಗಳು ಕೊಡ್ತಾಯಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ ಯಾರು ಇಸ್ಕೊತಾರೋ ಅವ್ರ ಹತ್ರ ಎಲ್ಲ ಒಳ್ಳೆ ಲಾಂಗ್ ಟೈಮ್ ಬರಲಿ ನಮ್ಮ ಪಟ್ಟಗಳು ಅಂದ್ಬಿಟ್ಟು ಕ್ವಾಲಿಟೀಸ್ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಸೂಪರ್ ಕ್ವಾಲಿಟಿಲಿ ಇರುತ್ತೆ. ರಿಂಗ್ ನಂಬರ್ 2496. ಇದು ಒಂದು ಮೇನ್ ಜೊತೆ ನಮ್ಮದು. ಕವ್ವಾಲಿ ಮಕ್ಷಿ ಗಂಡು, ಅದಕ್ಕೆ ಹಾಕಿರೋದು ಧೂಮ ಅಲ್ಲಿ ಹೆಣ್ಣು. ಧೂಮ ಹೆಣ್ಣು
ಮಕ್ಷಿ ಲೈನಲ್ಲೇ ಬಂದಿರೋದಕ್ಕೆ ಈ ಧೂಮ ಹೆಣ್ಣು ಹಾಕಿರೋದು. ಎರಡಕ್ಕಿನೂ ಕ್ವಾಲಿಟೀಸು, ಕಂಡೀಷನ್ನು, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಈ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿಸೀನಿ. ಪಟ್ಟ ಬಣ್ಣನೂ ಅಷ್ಟೇ ಒಳ್ಳೆ ಬಣ್ಣ ಬಂದಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪಟ್ಟ ಬಣ್ಣ ಸಕ್ಕತ್ತಾಗಿ ಬಂದಿದೆ. ಕವಾಗುಲ್ದಾರ್ ಬಣ್ಣ ಬಂದಿದೆ. ಸೇಮ್ ಅದಪ್ಪ ಥರನೇ ಬಣ್ಣ ಡಾರ್ಕ್ ಆಗಿ ಬಂದಿದೆ. ಮೋಸ್ಟ್ಲಿ ಗಂಡು ಪಟ್ಟ ಆಗ್ಬೋದು. ಇವಾಗಲೇ ಒಂದು ಸ್ವಲ್ಪ ಗುಮಾಯಿಸೋದು ಮಾಡತ್ತ ಪಟ್ಟ. ಎರಡಕ್ಕಿನೂ ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಬಿಡ್ಕೊಳ್ಳೋರಿಗೆ 15 ದಿನದಲ್ಲೆಲ್ಲ ಆ ಪಟ್ಟನ ಹಾರಿಸ್ಕೊಬೋದು. ಫಸ್ಟ್ ಅಪ್ಪ ಅಮ್ಮದು ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟದ ಡೀಟೇಲ್ ತೋರಿಸ್ತೀನಿ. ಒಂದು ಮೇಯ್ನ್ ಟಾಪ್ ಲೈನಲ್ಲಿ ಮಾಡಿಸಿರೋ ಪಟ್ಟ ಇದು. ಕವಾಲಿ ಮಕ್ಷಿ ಗಂಡು, ಧೂಮ ಅಲ್ಲಿ ಹೆಣ್ಣು. ಪಟ್ಟ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಸೂಪರಾಗಿದೆ ಪಟ್ಟ. ಸಖತ್ ಚಡಿಯಾಗಿರುತ್ತೆ. ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಮೋಸ್ಟ್ಲಿ ಗಂಡು ಪಟ್ಟನೇ ಆಗುತ್ತೆ, ಯಾಕಂದರೆ ಇವಾಗಲೇ ಗುಮಾಯಿಸೋದೆಲ್ಲ ಮಾಡತ್ತದು ಫ್ರೆಂಡ್ಸ್. ಇವಾಗೇನು ಜಸ್ಟ್ ಮಕ್ಷಿ ಗಂಡು ತೋರಿಸ್ದೆ. ಚಡಿ ಬಲ, ಸಿಂಗಲ್ ಟೇಲು, ಚುಪ್ತಿರಿ ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು. ಸಖತ್ತಾಗಿರುತ್ತೆ. ವೈಬ್ರೇಷನ್ನು ಮೀಡಿಯಮ್ಮು, ಫುಲ್ಲು ಕಪ್ಪು ಜಾಗ್ಗಳ ಥರ ಕಾಣುತ್ತೆ. ಆದರೆ ಕವಾಲಿ ಮಕ್ಷಿ ಇದು. ಲೆಂತ್ ವೈಸು ನೋಡ್ಬೋದು, ಮೀಡಿಯಮ್ ಲೆಂತ್ ಇರುತ್ತೆ. ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿನ ಸಿಕ್ಕಾಪಟ್ಟೆ ಎಳೆದಿಟ್ಕೊಳುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಡಾರ್ಕ್ ಆಗಿರುತ್ತೆ, ಹೆವಿ ಆಗಿರುತ್ತೆ. ಅದನ್ನ ಎಳೆದು ಬಿಡೋದು ಇವೆಲ್ಲ ನೋಡ್ಕೊಳ್ಳಿ. ಸಖತ್ ಹಿಂಗೆ ಕಣ್ಣಲ್ಲಿ ಮಾಡ್ತಾರತ್ತೆ. ಅನಾರಿನದು ಒಂದು ಚುಕ್ಕೇನೂ ಇರೋಲ್ಲ. ಕ್ರ್ಯಾಕ್ಸು ಒಡ್ಕ್ಲೂ ಅಷ್ಟೇ ಸೂಪರ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು. ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಅಲ್ಟಿಮೆಟ್ ಆಗಿದೆ ಈ ಗಂಡಲ್ಲಿ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಧೂಮ ಹೆಣ್ಣು ತೋರಿಸ್ದೆ. ಚಡಿ ಬಲ, ಸಿಂಗಲ್ ಟೇಲು, ಚುಪ್ತಿರಿ ಉದ್ದಾತಿರಿ. ವೈಬ್ರೇಷನ್ನು ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ನು ಜಾಸ್ತಿ ಇದೆ. ಇಲ್ಲಿ ನೋಡ್ಬೋದು, ಹಿಂಗೆ ವೈಬ್ರೇಷನ್ ಮಾಡ್ತಾ ಇರತ್ತೆ. ಸಖತ್ ಹೆವಿ ವೈಬ್ರೇಷನ್ನು. ಪಟ್ಟಗಳಲ್ಲಿ ಸರ್ಕ್ನಿ ಗೇಟ್ಲೆಲ್ಲ ಸಖತ್ತಾಗಿ ಬರುತ್ತೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ ಇದನ್ನ. ಲೆಂತ್ ವೈಸ್ ನೋಡ್ಬೋದು. ಅಗ್ಲ ಎದೆ ಇರುತ್ತೆ, ಮೀಡಿಯಮ್ ಲೆಂತ್ ಇರುತ್ತೆ, ಚಡಿ ಶೇಪಲ್ಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಫುಲ್ಲು ಶುದ್ಧ ಕಣ್ಣಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕ್ರ್ಯಾಕ್ಸು ಒಡಕ್ಲೆಲ್ಲ ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಪುತ್ಲಿ ಸುತ್ತ ಕಾರ್ಬನ್ ಶೇಡ್ ನೋಡ್ಬೋದು, ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಹೆಣ್ಣಲ್ಲಿ ತುಂಬ ಜಾಸ್ತಿ ಇದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಇದೆ, ಹಾರಿಸ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟ್ ಅಷ್ಟೇ ಒಳ್ಳೆ ಲಾಂಗ್ ಟರ್ಮ್ ರಿಸಲ್ಟ್ ಈ ಜೊತೆಗೆ ಬರುತ್ತೆ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಮೇನ್ ಬಂದ ಜೊತೆ ತೋರಿಸ್ದೆ. ಆ ಜೊತೆಲಿ ಬಂದಿರೋ ಪಟ್ಟ, ಸ್ಟ್ಯಾಂಡಿಂಗ್ ಸ್ಟೈಲು, ಚಡಿ ಶೇಪು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿ ಬಂದಿದೆ. ಈ ಪಟ್ಟನ 15 ದಿನದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಬೋದು ಆರಾಮಾಗೆ. ಒಂದು ಲಾಂಗ್ ಟೈಮು ಈ ಪಟ್ಟ ನೀವು ಮಾಡ್ಕೊಬೋದು. ಈ ಪಟ್ಟನ ಯಾರೇ ಟೂರ್ನಮೆಂಟ್ಗೆ 5 ಗಂಟೆ ಹಾರಿಸಿದ್ರೂ ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಬಣ್ಣನೂ ಅಷ್ಟೇ ಇನ್ನೂ ತುಂಬ ಚೇಂಜಸ್ ಬರುತ್ತೆ. ಆಲ್ಮೋಸ್ಟ್ ಗಂಡು ಪಟ್ಟನೇ ಆಗತ್ತಿದ್ದು, ಯಾಕಂದರೆ ಇವಾಗಲೇ ಗುಮಾಯಿಸೋದೆಲ್ಲ ಮಾಡುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಸಖತ್ತಾಗಿದೆ. ಅಗ್ಲ ಎದೆ ಇರುತ್ತೆ. ಬಿಡ್ಕೊಳ್ಳೋರ್ಗೆ ಈ ವರ್ಷಕ್ಕೆ ಒಂದು ಒಳ್ಳೆ ಪಟ್ಟ ಆಗತ್ತೆ ಫ್ರೆಂಡ್ಸ್. ಈಗಿನ ಜಸ್ಟ್ ಪಟ್ಟ ತರಿಸ್ದೆ. ಚಡಿ ಬಲ, ಸಿಂಗಲ್ ಟೇಲು, ಚುಪ್ತಿರಿ ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು. ಲೈಟಾಗಿದೆ. ಅದೆಲ್ಲ ಪುಕ್ಕ ಉದ್ರಿ ಹೊಸ ಪುಕ್ಕ ಬಂದಾಗ ಲಾಲ್ ಕಟ್ಟು ಜಾಸ್ತಿ ಆಗುತ್ತೆ. ವೈಬ್ರೇಷನ್ ನೋಡ್ಬೋದು, ಸಖತ್ ವೈಬ್ರೇಷನ್ ಇದೆ. ಎರಡು ಸೈಡು ತಿರಿ ಫುಲ್ ಇದೆ. ಒಂದು ವಾರದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಬೋದು. ಲೆಂತ್ ವೈಸು ಚೆನ್ನಾಗಿದೆ. ಅಗ್ಲ ಎದೆನೂ ಚೆನ್ನಾಗಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೇಮ್ ಅದು ಅಪ್ಪ ಥರ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸೇಮ್ ಅದು ಅಪ್ಪಾಗೆ ಹೆಂಗೆ ಹಾಡ್ಕೊಂಡಿದೆ ಹಂಗೆ ಹಾಡ್ಕೊಂಡಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ವೈಬ್ರೇಷನ್, ರೊಟೇಷನ್ನು, ಪುತ್ಲಿನ ಎಳೆದಿ ಬಿಡೋದು ಎಲ್ಲ ನೋಡ್ಬೋದು. ಕ್ವಾಲಿಟೀಸು ತುಂಬ ಚೆನ್ನಾಗಿ ಮಾಡ್ತಾಯಿದೆ. ಅದು ಅಪ್ಪಾಗೆ ಹೆಂಗೆ ಕ್ವಾಲಿಟೀಸ್ ಇತ್ತು ಅದೇ ಕ್ವಾಲಿಟೀಸು ಈ ಪಟ್ಟಲ್ಲೂ ಇದೆ. ಬಿಡ್ಕೊಳ್ಳೋರಿಗೆ ಈ ವರ್ಷಕ್ಕೆ ಒಳ್ಳೆ ಪಟ್ಟ ಆಗುತ್ತೆ. ಪ್ಲಸ್ ನೆಕ್ಸ್ಟ್ ಫ್ಯೂಚರ್ಗೆ ಜಾತಿ ಮಾಡ್ಕೊಳ್ಳೋಕ್ಕೂ ಟಾಪ್ ಪಟ್ಟ ಆಗುತ್ತೆ. ರಿಂಗ್ ನಂಬರ್ 3268 ಫ್ರೆಂಡ್ಸ್. ಇದೊಂದು ಆನೆಕಲ್ ರೆಗ್ದರಲ್ಲಿ ಬಂದ ಜೊತೆ. ಗಂಡು ನೋಡ್ಬೋದು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚು, ಅಗ್ಲ ಇದೆ. ಹೆಣ್ಣು ಮೀಡಿಯಮ್ ಚೊಂಚು, ಫುಲ್ಲು ಚಡಿಯಾಗಿ ನಿಂತ್ಕೊಳ್ಳುತ್ತೆ. ಎಸ್ ಟೈಪ್ ಕುತ್ತಿಗೆ ನೋಡ್ಬೋದು. ಎರಡಕ್ಕಿನ್ನೂ ಸಖತ್ ಸ್ಟ್ಯಾಂಡಿಂಗ್ ಸ್ಟೈಲ್ ಅಂತೂ ಸಖತ್ತಾಗಿರುತ್ತೆ. ಈ ಜೊತೆಗೂ ಅಷ್ಟೇ ಪಟ್ಟ ಕೊಟ್ಟಿದ್ದೀವಿ. ಜೊತೆಯಲ್ಲಿ ಪಟ್ಟ ಪರ್ಫಾರ್ಮೆನ್ಸು ಒಳ್ಳೆ ಲಾಂಗ್ ಟೈಮ್ ಇದೆ. ಈ ಸತಿ ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಕ್ವಾಲಿಟಿ ವೈಸು, ಕಂಡೀಷನ್ನು ಇವೆಲ್ಲ ನೋಡ್ಕೊಳ್ಳಿ. ದೊಡ್ಡಕ್ಕಿದು
ನೀವು ನೆಕ್ಸ್ಟ್ ಜಾತಿ ಮಾಡ್ಕೋಬೇಕಂದ್ರೂ ನಾವೇನು ದೊಡ್ಡ ಹಕ್ಕಿಗಳು ತೋರಿಸಿರ್ತೀವಿ, ನೆಕ್ಸ್ಟ್ ನೀವು ಆ ಪಟ್ಟಗಳನ್ನ ಜಾತಿ ಮಾಡ್ಕೋಬೇಕಂದ್ರೂ ನಿಮಗೆ ಈಸಿ ಆಗುತ್ತೆ. ಈ ಲೈನಲ್ಲಿ ಒಳ್ಳೆ ಲಾಂಗ್ ಟೈಮ್ ಇದೆ. ಸರ್ಕ್ನಿ ಗೇಟ್ಲಿ ಎಲ್ಲ ಸಖತ್ತಾಗಿದೆ. ಬಾಜಿ ಬಂದ್ಬಿಟ್ಟು 4 ರಿಂದ 5 ರಾಕೆಟ್ ಬಾಜಿ ಇರುತ್ತೆ. ಪಲ್ಲ ಬಂದ್ಬಿಟ್ಟು 20 ರಿಂದ 30 ನಿಮಿಷ ಪಲ್ಲ ಹೋಗುತ್ತೆ. ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಇದರಲ್ಲಿ ಫಸ್ಟ್ ದೊಡ್ಡಕ್ಕಿದು ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಈ ಜೊತೆಗೆ ಬಂದಿರೋ ಪಟ್ಟ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಬಣ್ಣ ಇವೆಲ್ಲ ನೋಡ್ಬೋದು. ಸಕ್ಕತ್ತಾಗಿ ಬಂದಿದೆ. ಚಡಿ ಶೇಪಲ್ಲಿ ನಿಂತ್ಕೊಳ್ಳುತ್ತೆ. ಎಸ್ ಟೈಪ್ ಕುತ್ತಿಗೆಯಲ್ಲಿ ಇಟ್ಕೊಳ್ಳುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟ್ಯಾಂಡಿಂಗ್ ಸ್ಟೈಲು ಟಾಪ್ ಆಗಿರುತ್ತೆ. ಒಂದು ವಾರದಲ್ಲೆಲ್ಲ ಈ ಪಟ್ಟನ ಆರಿಸ್ಕೊಬೋದು. ಫಸ್ಟು ಅಪ್ಪ ಅಮ್ಮದು ಡೀಟೇಲ್ ತೋರಿಸ್ಬಿಡ್ತೀನಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಆನೆಕಲ್ ರೇಖದಲ್ಲಿ ಗಂಟು ತೋರಿಸ್ದೆ. ಚಡಿ ಬಾಲ ಸಿಂಗಲ್ ಟೇಲ್ ಎತ್ತಿಟ್ಕೊಳುತ್ತೆ. ನೋಡ್ಬೋದು, ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು. ಚೆನ್ನಾಗಿರುತ್ತೆ. ವೈಬ್ರೇಷನ್ ಅನ್ನೋದು ಸಖತ್ತಾಗಿ ಮಾಡ್ತಾ ಇರುತ್ತೆ. 2 ಸೈಡು ಗರಿ ಫುಲ್ ಇದೆ. ಗರಿ ಹೊಡಿಬೇಕಿದ್ದಕ್ಕಿನ್ನ ಗರಿ ಹೊಡೆದಿಲ್ಲ. ಲಾಲ್ ಕಟ್ ನೋಡ್ಬೋದು, ಸಖತ್ ಹೆವಿ ಇರುತ್ತೆ. ಲೆಂತ್ ವೈಸು, ಅಗ್ಲ ಎದೆ, ಚಡಿ ಶೇಪ್ ಇವೆಲ್ಲ ನೋಡ್ಬೋದು. ಸೂಪರ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿದೆ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಕ್ರ್ಯಾಕ್ಸು ಹೊಡ್ತು ಅನ್ನೋದು. ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಇದರಲ್ಲಿ ಇದು ಗಂಡಿದ ಕಣ್ಣು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೆಕಲ್ ರೇಖದಲ್ಲಿ ಹೆಣ್ಣು ತೋರಿಸ್ದೆ. ಚಡಿ ಬಲ ಸಿಂಗಲ್ ಟೈಲಿಂಗ್ ಎತ್ತಿಡ್ಕೊಳುತ್ತೆ. ಚುಪ್ತಿರಿ ಉದಾತಿರಿ ಲಾಲ್ ಕಟ್ ನೋಡ್ಬೋದು. ಇದರಲ್ಲೂ ಚೆನ್ನಾಗಿರುತ್ತೆ. ವೈಬ್ರೇಷನ್ನು ಮೀಡಿಯಮ್ ಆಗಿರುತ್ತೆ. ಗಂಡಲ್ಲಿ ವೈಬ್ರೇಷನ್ನು ಜಾಸ್ತಿ ಇದೆ. ಲೆಂತ್ ವೈಸು ಗಂಡು ಹೆಣ್ಣು ಎರಡೂ ಚೆನ್ನಾಗಿರುತ್ತೆ. ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ಕ್ರ್ಯಾಕ್ಸ್ ಹೊಡ್ಕಲು ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಡಾರ್ಕ್ ಆಗಿರುತ್ತೆ. ಗಂಡು ಹೆಣ್ಣು ಎರಡೂ ಕಾರ್ಬನ್ ಶೇಡು ಡಾರ್ಕ್ ಆಗಿದೆ. ಕ್ರ್ಯಾಕ್ಸ್ ಹೊಡ್ಕೊಳ್ಳೋದು ಎರಡೂ ಸಖತ್ತಾಗಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡು ಕೀಲೂ ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ಒಳ್ಳೆ ಲಾಂಗ್ ಟೈಮ್ ರಿಸಲ್ಟ್ ಬರುತ್ತೆ. ಫ್ರೆಂಡ್ಸ್, ಇವಾಗೇನು ಬಂದ ಜೊತೆ ತೋರಿಸ್ದೆ. ಆ ಜೊತೇಲಿ ಬಂದಿರೋ ಪಟ್ಟ ಅಗ್ಲ ಎದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ರೇಕೆಲ್ಲ ನೋಡ್ಬೋದು. ಸಖತ್ತಾಗಿ ಬಂದಿದೆ. ಕುರ್ಜಾಗ ಮೇಲೆ ಇನ್ನೂ ರೇಕು ಡಾರ್ಕ್ ಆಗುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು. ಫುಲ್ ಎಸ್ ಟೈಪ್ ಕುತ್ತಿಗೆ ನಿಂತ್ಕೊಳ್ಳುತ್ತೆ. ಒಂದು ವಾರದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಳ್ಳೋಕೆ ರೆಡಿ ಮಾಡ್ಕೊಬೋದು. ಒಳ್ಳೆ ಪರ್ಫಾರ್ಮೆನ್ಸ್ ಲೈನು, ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ 5 ಗಂಟೆ ಹಾರಿಸಿರೇನು, ನಮ್ಮ ಸಬ್ಸ್ಕ್ರೈಬರ್ಗೆ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಈ ವರ್ಷ ಬಿಡ್ಕೊಳ್ಳೋರ್ಗಂತೂ ಸೂಪರ್ ಕ್ವಾಲಿಟಿ, ಸೂಪರ್ ಲೈನಲ್ಲಿ ಪಟ್ಟ ಇದು. ಫ್ರೆಂಡ್ಸ್, ಈಗಿನ ಜಸ್ಟ್ ಆನೆಕಲ್ ರೇಖದಲ್ಲಿ ಪಟ್ಟ ತೋರಿಸಿದೆ. ಸಿಂಗಲ್ ಟೇಲು ಚಡಿ ಬಾಲ ನೋಡ್ಬೋದು ಹೆಂಗೆ ತಿರ್ಕೊಳುತ್ತಂತ. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು. ಇಲ್ಲಿ ಚೆನ್ನಾಗಿ ಬಂದಿದೆ. ಇದು ಇನ್ನೂ ಪುಕ್ಕ ಉದ್ರಿ ಹೊಸ ಪುಕ್ಕ ಬಂದಂಗೆ ಲಾಲ್ ಕಟ್ಟು ಡಾರ್ಕ್ ಆಗುತ್ತೆ. 2 ಸೈಡು ಗರಿ ಫುಲ್ ಇದೆ. ಒಂದು ವಾರದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಳ್ಳೋಕೆ ರೆಡಿ ಮಾಡ್ಕೊಬೋದು. ಲೆಂತ್ ವೈಸ್ ನೋಡ್ಬೋದು, ಚೆನ್ನಾಗಿರುತ್ತೆ. ಉದ್ದ ಚೆನ್ನಾಗಿರುತ್ತೆ. ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೇಮ್ ಅದು ಅಮ್ಮಗೆ ಹೆಂಗೆ ಬಂದಿತ್ತು ಆ ಟೈಪಲ್ಲಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸೇಮ್ ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡ್ ಡಾರ್ಕ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಸಕ್ಕ ಡಾರ್ಕ್ ಆಗಿರುತ್ತೆ. ಹಾರಿಸ್ಕೊಳ್ಳೋ ಅಂಥ ಕಣ್ಣು ಬಂದ್ಬಿಟ್ಟು ಈ ಪಟ್ಟ ಅಲ್ಲಿ ಜಾಸ್ತಿ ಇದೆ. ಇದು ನೋಡ್ಬೋದು, ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು. ಹಾರಿಸ್ಕೊಳ್ಳೋ ಕಣ್ಣು ಸಕ್ಕ ಜಾಸ್ತಿ ಇದೆ. ವಯಸ್ಸಾಗ್ತಾರಂಗೆ ಕಣ್ಣಲ್ಲಿ ಕ್ವಾಲಿಟೀಸು ಚೇಂಜಸ್ ಬರುತ್ತೆ. ಆವಾಗ ಒಡ್ಕಲ್ ಕಣ್ಣಿಗೆ ಟರ್ನ್ ಆದಾಗ ಬ್ರೀಡರೇಷನ್ ಜಾಸ್ತಿ ಆಗುತ್ತೆ. ಬಿಡ್ಕೊಳ್ಳೋರ್ಗಂತೂ ಒಂದು ಒಳ್ಳೆ ಲಾಂಗ್ ಟೈಮ್ ಪಟ್ಟ ಕೊಡ್ತಾಯಿದ್ದೀನಿ. ಟಾಪ್ ಕ್ವಾಲಿಟಿಯಲ್ಲಿ ಕೊಡ್ತಾಯಿದ್ದೀನಿ. ರಿಂಗ್ ನಂಬರ್ 3061. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್.